ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ. ಇವತ್ತು ದಿನಾಂಕ 15/1/2026 ಸಿದ್ಧಲಿಂಗಪುರಕ್ಕೆ ಬಂದಿದ್ದೀನಿ. ಇವತ್ತು ಸಂಕ್ರಾಂತಿ ಆದ ಪ್ರಯುಕ್ತವಾಗಿ ಸಿದ್ಧಲಿಂಗಪುರದಲ್ಲಿ ವಿಶ್ವೇಶ್ವರಕ್ಕಂತ ದೇವರ ದರ್ಶನ ಮಾಡೋಕ್ಕೋಸ್ಕರವಾಗಿ ಬಂದಿದ್ದೀನಿ. ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀನಿ. ನೋಡಿ, ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದ ಒಳಭಾಗಕ್ಕೆ ಬಂದಿದ್ದೀನಿ. ಅಲ್ಲಿ ಸುಮಾರು ಒಂದು 3, 6, 8, 10 ಕಂಬಗಳಿಂದ ಮಾಡಿರ್ತಕ್ಕಂಥ ಮಂಟಪ ಇದೆ. ಇಲ್ಲಿ ಧ್ವಜಸ್ತಂಭ ಇದೆ, ಇಲ್ಲಿ ಬಲಿಪೀಠ ಇದೆ. ಇಲ್ಲಿ ಎಲ್ಲ ತಾವು ನೋಡ್ತಾ ಇದ್ದಾರೆ. ಈಗ ಧ್ವಜಸ್ತಂಭನ ದಾಟಿಕೊಂಡು ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದೀನಿ. ಈಗ ಮೆಟ್ಟಿಲು ಬಳಿ ಆ ಕಡೆ ಈ ಕಡೆ ಆನೆಯ ಸೊಂಡಿಲಾಕಾರವಾಗಿ ಒಂದು ಜಗಲಿಯನ್ನು ಕಟ್ಟಿದ್ದಾರೆ. ಈಗ ನೋಡಿ, ತುಂಬಾ ಪುರಾತನವಾಗಿರತಕ್ಕಂಥ ದೇವಸ್ಥಾನ ಇದು. ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು 400 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು. ಈಗಾಗಲೇ ಸುಮಾರು 4:15 ಗಂಟೆ ಆಗಿದೆ. ಅರ್ಚಕರು ಬಂದಿದ್ದಾರೆ. ಅವ್ರ ಹತ್ರ ಈಗ ಮಾತಾಡಿಸ್ಬಿಟ್ಟು ಈ ಚಂದ್ರಮೌಳೇಶ್ವರ ದೇವಸ್ಥಾನದ ವಿಶೇಷತೆ ಏನು, ಇದು ಯಾವಾಗ ಕಟ್ಟಿದ್ದು ಎಂಬ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನ ಪಡೆದುಕೊಳ್ಳೋಣ. ಬನ್ನಿ, ಈಗ ನಾವೀಗ ಅರ್ಚಕರ ಹತ್ರ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿವಸ ನಾವು ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಸಿದ್ಧಲಿಂಗಪುರದಲ್ಲಿ. ಸಂಕ್ರಾಂತಿ ಹಬ್ಬ. ಇವತ್ತಿನ ದಿವಸದ ವಿಶೇಷ ಏನು ಸರ್? ಸರ್, ಮಕರ ಸಂಕ್ರಾಂತಿ. ಇದು ತಲತಲಾರ್ದಿಂದನೂ ಈ ಸಿದ್ಧಲಿಂಗಪುರದಲ್ಲಿ ಹಸ್ಕಿ ಚಾಯಿಸೋದು ರೂಢಿಯಲ್ಲಿ ನಡ್ಕೊಂಡ್ ಬಂದಿದೆ. ಸಂಜೆಗೆ 6 ಗಂಟೆಗೂ ಹಸ್ಕಿ ಚಾಯಿಸ್ತಾರೆ. ಇದು ದೇವಸ್ಥಾನ ಬಂದು ಚಂದ್ರಮೌಳೇಶ್ವರ ದೇವಸ್ಥಾನ. ಇದು ಪುರಾತನ ಕಾಲದ 400 ವರ್ಷದ ಇತಿಹಾಸ ಉಳ್ಳದಿದು. ಅದು ಚಂದ್ರಪುರದ ಚಂದ್ರಮೌಳೇಶ್ವರ ಅಂತಿದೆ ಸರ್. ಬಹಳ ಸಂತೋಷ. ನಿಮ್ ಹೆಸರು? ನಂದಕುಮಾರ್ ಅಂತ. ನಂದಕುಮಾರ್ ಅಂತ. ನೀವು ಇದೇ ಊರವ್ರೇನೆ? ನೀವು ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ 2 ಹೊತ್ತು ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದೀರಾ? 2 ಹೊತ್ತು ಪೂಜೆಗಳಿದೆ. ಬಹಳ ಸಂತೋಷ. ಈ ಒಂದು ದೇವಸ್ಥಾನದಲ್ಲಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸ ಕಿಚ್ಚಾಯಿಸ್ತಕ್ಕಂತ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಈ ಕಿಚ್ಚಾಯಿಸ್ತಕ್ಕಂತ ಕಾರ್ಯಕ್ರಮದ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಂತೋಷ ಆಗತ್ತಾ? ಸಂತೋಷ. ತುಂಬಾ ಸುಮಾರು ಜನ, 1000 ಜನ ಬಂದು ಸೇರ್ತಾರೆ ಇಲ್ಲಿ. ಸುಮಾರು ಜನ ನೋಡಕ್ಕೆ ಒಂದು 2 ಕಣ್ಣು ಸಾಲದು. 2 ಕಣ್ಣು ಸಾಲದು. ಕಣ್ಮನ ತುಂಬಾನೇ ಖುಷಿ ಆಗುತ್ತೆ, ಮನಸ್ಸಿಗೂ ಸಂತೋಷ ಆಗುತ್ತೆ. ಆರೋಗ್ಯಪೂರ್ಣವಾಗಿರ್ತಕ್ಕಂಥದ್ದು, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ಎಲ್ಲದನ್ನು ನೀವು ವರ್ಷ ಈ ಕಿಚ್ಚಾಯಿಸ್ತಕ್ಕಂಥದ್ದು ಅಂದ್ರೆ ಈ ಸಂಕ್ರಾಂತಿ ದಿವಸ ತಾವು ನೋಡ್ಕೊಂಡು ಬಂದಿದ್ದೀರಾ. ಬಹಳ ಸಂತೋಷ. ನಮಸ್ಕಾರ. ಹರಿ ಓಂ. ಮಹಾಮಂಗಳಾರತಿಯನ್ನು ಮಾಡಿದರೆ ಈಗ ಭಕ್ತಾದಿಗಳಿಗೆ ಮಹಾಮಂಗಳಾರತಿ ಮತ್ತು ಪ್ರಸಾದವನ್ನು ಕೊಡಕ್ಕೆ ಬರ್ತಾ ಇದ್ದಾರೆ. ಈಗ ತಾವು ನೋಡ್ತಿದ್ದಾರೆ. ಈಗ ಅಲ್ಲಿ ಹಲವಾರು ಜನ ಭಕ್ತಾದಿಗಳು ಬಂದು ಮಹಾಮಂಗಳಾರತಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಪ್ರಸಾದಗಳನ್ನು ತೆಗೆದುಕೊಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಇದಾದ್ಮೇಲೆ ದೇವಸ್ಥಾನ ಸುತ್ತ ಇರತಕ್ಕಂಥ ಪ್ರಾಂಗಣದಲ್ಲಿ ಏನೇನು ವಿಶೇಷತೆಗಳಿದೆ ಎಂಬುದನ್ನು ತಮಗೆ ವಿವರಿಸ್ಕೊಡ್ತೀನಿ. ದಯಮಾಡಿ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಎಲ್ಲ ವಿಡಿಯೋ ತಮಗೆ ಸಿಗುತ್ತೆ. ಈಗ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀವಿ. ಈಗ ಬಂದ್ಬಿಟ್ಟು ದೇವಸ್ಥಾನ ಪ್ರಾಂಗಣದಿರತಕ್ಕಂಥ ವಿಶೇಷತೆ ತಮಗೆ ತಿಳಿಸ್ಕೊಡ್ತೀನಿ. ದಯಮಾಡಿ ಈ ಒಂದು ದೇವಸ್ಥಾನದ ಪ್ರಾಂಗಣ ನೋಡಿ. ಬಾವಿ ಇದೆ ಇಲ್ಲಿ. ಎಲ್ಲ ದೇವಸ್ಥಾನ ಕೂಡ ಆಗಿನ ಕಾಲದಲ್ಲಿ ಬಾವಿಗಳನ್ನು ತೋಡ್ತಾ ಇದ್ರು. ಮತ್ತು ಸುತ್ತಲೂ ಇರತಕ್ಕಂಥ ಪ್ರಾಂಗಣದಲ್ಲಿ ನೋಡಿ, ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸುಂದರವಾಗಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ಒಂದು ಬೃಂದಾವನ ನೋಡ್ತಿದ್ದೀವಿ. ಇಲ್ಲಿ ಶ್ರೀಕೃಷ್ಣ ತುಳಸಿ ಅಂತಕ್ಕಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ದೇವರಿಗೆ ಸಮರ್ಪಿತವಾಗಿರ್ತಕ್ಕಂತಹ ಒಂದು ಗಿಡವನ್ನು ಸಹ ನೋಡ್ತಾ ಇದ್ದೀವಿ. ಈ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು ಒಂದು 400 ವರ್ಷಗಳ ಇತಿಹಾಸ ಇದೆ ಅಂತಾನೂ ಸಹ ಹೇಳಿದ್ರು. ನೋಡಿ, ಇಲ್ಲಿ ಪರಮ ಪೂಜ್ಯವಾಗಿರ್ತಕ್ಕಂಥ ಬಿಲ್ಪತ್ರೆ ಗಿಡಗಳನ್ನು ಸಹ ನೋಡ್ತಾ ಇದ್ದೀರಾ. ಈ ಬಿಲ್ಪತ್ರೆ ಗಿಡ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಈಶ್ವರನ ಒಂದು ದೇವಸ್ಥಾನಗಳಲ್ಲಿ ನೋಡ್ತಾ ಇದ್ದೀವಿ. ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಪ್ರಕಾರಕ್ಕೆ ನಾವೀಗ ಬಂದಿದ್ದೀವಿ. ಇಲ್ಲಿ ಈಶ್ವರನ ಅನೇಕ ರೂಪಗಳು ಹಾಗೂ ಋಷಿಮುನಿಗಳು ಹಾಗೂ ಶನೇಶ್ವರ ಸ್ವಾಮಿಯ ಒಂದು ಚಿತ್ರವನ್ನ ಸಹ ನಾವಿಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಬಹಳನೇ ಖುಷಿ ಆಗುತ್ತೆ. ನೋಡಿ, ಇಲ್ಲೊಂದು ಸಾಯಿಬಾಬಾ ಸಹ
ಈಗ ಗುಡಿ ಗೋಪುರವನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಎಷ್ಟು ಸುಂದರವಾಗಿರ್ತಕ್ಕಂಥದ್ದು, ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು. ಇವೆಲ್ಲ ಪಾರಂಪರಿಕವಾಗಿರ್ತಕ್ಕಂಥ ಒಂದು ಕಟ್ಟಡದ ದೇವಸ್ಥಾನದ ಒಂದು ದೃಶ್ಯಾವಳಿ. ಮೇಲ್ಗಡೆ ಎಲ್ಲ ನಂದಿಗಳನ್ನ ಕೂಡಿಸಿರ್ತಕ್ಕಂಥದನ್ನು ಸಹ ನೀವು ನೋಡ್ತಿದ್ದೀರಾ. ನಂದಿ ಚಂಡಿಕೇಶ್ವರ ಸ್ವಾಮಿಯ ಒಂದು ಚಿಕ್ಕ ಗುಡಿಯನ್ನ ಸಹ ನೀವಿಲ್ಲಿ ನೋಡಬಹುದಾಗಿದೆ. ಇದಲ್ದೇನೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗುಡಿ, ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಹುತ್ತವನ್ನ ಸಹ ನೀವು ನೋಡ್ತಿದ್ದೀರಾ. ಉದ್ಭವ ಆಗಿರ್ತಕ್ಕಂಥ ಒಂದು ಹುತ್ತ. ಸುಂದರವಾಗಿರ್ತಕ್ಕಂಥ ಈ ಪ್ರಕಾರ ಏನಿದೆ ಇವತ್ತಿನ ದಿವಸ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಇದನ್ನ ತೋರಿಸ್ತಾ ಇದ್ದೀವಿ. ಬಹಳನೇ ಖುಷಿ ಆಗುತ್ತೆ. ಇವತ್ತಿನ ದಿವಸ ನಾವು ಹಳೆ ಕಟ್ಟಡಗಳನ್ನ ಪಟ್ಟಣಗಳಲ್ಲಿ ನೋಡೋದಿಕ್ಕಾಗೋದಿಲ್ಲ. ಹಳ್ಳಿನಲ್ಲಿ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನಗಳು, ಅತ್ಯಂತ ಸುಂದರವಾಗಿರ್ತಕ್ಕಂಥ ಬಾವಿಗಳು, ಇದೆಲ್ಲದನ್ನು ನಾವು ನೋಡ್ಬೋದು. ಬಟ್ಟೆ ಒಗೆತಕ್ಕಂಥ ಕಲ್ಲನ್ನು ನೋಡ್ಬೋದು. ನೋಡಿ, ಇಲ್ಲೊಂದು ಕಬ್ಬಿಣದ ರಾಟೆನೂ ಸಹ ನೀವು ನೋಡ್ತಾ ಇದ್ದೀರಾ. ದೇವಸ್ಥಾನವನ್ನ ವಿವಿಧ ಮಜಲುಗಳಲ್ಲಿ, ವಿವಿಧ ದೃಷ್ಟಿಕೋನಗಳಲ್ಲಿ ನಾವು ನೋಡ್ಬೋದು. ಇದು ನೋಡಿ, ಇದಕ್ಕೆ ಧ್ವಜಸ್ತಂಭ ಅಂತ ಕರಿತೀವಿ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಧ್ವಜಸ್ತಂಭವನ್ನ ಸಹ ನಿಲ್ಲಿಸಿದ್ದಾರೆ. ಅದಲ್ಲದೆ ದೇವಸ್ಥಾನದ ಸುತ್ತ ಅನೇಕ ದೇವರ ವಿಗ್ರಹಗಳನ್ನ ನೀವು ಗೋಪುರಗಳಲ್ಲಿ ನೋಡ್ಬೋದು. ಇದೆಲ್ಲ ನೋಡೋದ್ರಿಂದ ನಮ್ಮ ಮನಸ್ಸಿಗೆ ಅತ್ಯಂತ ಖುಷಿನೂ ಸಹ ಆಗುತ್ತೆ. ವರ್ಷ ಇಲ್ಲಿ ರಥೋತ್ಸವ ನಡೆಸ್ತಾರೆ. ಇಲ್ಲೊಂದು ಮರದ ರಥವನ್ನ ಸಹ ನೀವು ಭವ್ಯವಾಗಿರ್ತಕ್ಕಂಥ ನೋಡ್ತಿದ್ದೀರಾ. ಅದರಲ್ಲಿ ತ್ರಿಶೂಲನೂ ಸಹ ಇದೆ, ಪೀಠನೂ ಸಹ ಇದೆ. ಇದರ ಜೊತೆಲಿ ಹೋಮದ ಕುಂಡಗಳನ್ನ ಸಹ ನೀವಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ಈ ಧ್ವಜಸ್ತಂಭದ ಹಿಂಭಾಗದಲ್ಲಿ ಒಂದು ನಂದಿ ವಿಗ್ರಹವನ್ನ ಸಹ ನೀವು ನೋಡಬಹುದಾಗಿದೆ. ಇದೆಲ್ಲ ಏನನ್ನ ಕೊಡುತ್ತೆ ಅಂತಂದ್ರೆ, ನಮ್ಗೆ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ನಂದಿ ವಿಗ್ರಹ, ಅದನ್ನ ನೀವಿಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ನೋಡಿ, ನಾವು ಇದನ್ನ ಸೆರೆ ಹಿಡಿಯುವಾಗ ಅಷ್ಟು ಜನ ಇರ್ಲಿಲ್ಲ. ಈಗ ಒಬ್ಬೊಬ್ರೆ ಭಕ್ತಾದಿಗಳು ಬರ್ತಾ ಇರೋದನ್ನ ನೀವು ಗಮನಿಸಬಹುದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ 10,000ದಿಂದ 15,000 ಜನ ಸೇರ್ತಾರೆ. ಈ ಹಳ್ಳಿನಲ್ಲಿರ್ತಕ್ಕಂಥ ಹಳ್ಳಿ ಕಾರು ಎತ್ತುಗಳೇನಿದೆ, ದನಗಳೇನಿದೆ, ಅದನ್ನೆಲ್ಲ ರೈತರು ಕಿಚ್ಚಾಯಿಸ್ತಕ್ಕಂಥ ಒಂದು ಪದ್ಧತಿನ ಇಟ್ಕೊಂಡಿದ್ದಾರೆ. ಪೂಜಾ ಪುನಸ್ಕಾರಗಳನ್ನು ಸಹ ಇಲ್ಲಿ ಮಾಡ್ತಕ್ಕಂಥ ಪದ್ಧತಿ ಸುಮಾರು 400 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಸರ್ವರಿಗೂ ಶುಭವಾಗಲಿ. ಹರಿ ಓಂ.